ಗಾಯ ಆಗಿದೆ. ಇದು ಒಂದಿನದ ಕತೆ ಅಲ್ಲ, ಇದು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಬಾ ಬಾ ಇರು ಸರಿ ಮೇಡಮ್ ಹೌದು ಸರಿ ಮೇಡಮ್. ವೀಕ್ಷಕರಿಗೆ ನೋಡ್ತಿದ್ದೀರಲ್ಲ, ಹಲವಾರು ನಾಯಿ ಮರಿಗಳು ಇದೇ ಥರ ಪಾಡಾಗಿದೆ. ಬೇಲಿ ಬಲೆ ಒಳಗಡೆ ಸಿಕ್ಕಾಕೊಂಡಿರ್ತವೆ, ಅಲ್ಲೇ ಕೂತಿರ್ತವೆ. ನಮಗೂ ಎಲ್ಲ ಅಕ್ಕಪಕ್ಕದಲ್ಲೆಲ್ಲರೂ ಇದ್ದರೆ ನಾವು ನೋಡಿ ಇದನ್ನು ರಕ್ಷಣೆ ಮಾಡಿಬಿಡ್ಬೋದು. ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ ಗದ್ದೆ ಎಲ್ಲ ಇರುತ್ತೆ, ಮನೆ ಎಲ್ಲ ಇರುತ್ತೆ. ಆ ಟೈಮಲ್ಲಿ ಅವರಿಗೆ ಆಗೋದಿಲ್ಲ. ಅಂಥ ಟೈಮಲ್ಲೆಲ್ಲ ಈ ಮರಿಗಳು ಅಲ್ಲೇ ಏನಾರು ಅವರೇ ಸಾಕಿರೋಂಥ ನಾಯಿ ಆಗಿರ್ಬೋದು, ಅಥವಾ ಬೇರೆ ಬಿಟ್ಟು ಹೋಗಿರ್ತಕ್ಕಂಥ ನಾಯಿನ, ಅಥವಾ ವಲಸೆ ಬಂದಿರತಕ್ಕಂಥವಾಗಿರ್ಬೋದು. ಸೊ ಬರೀ ನಾಯಿ ಒಂದೇ ಹೇಳ್ತಾ ಇಲ್ಲ, ಬೇರೆ ಬೇರೆ ಹಲವಾರು ಸಣ್ಣ ಪುಟ್ಟ ಪ್ರಾಣಿಗಳು ಕೂಡ ಈ ಥರ ಬೇಲಿ ಬಲೆ ಸಿಕ್ಕಾಕೊಂತವೆ. ದಯವಿಟ್ಟು ಏನು ಗೊತ್ತಾ, ಈಗ ನಿಮ್ಮ ಮನೇಲಿ ಏನಾದರೂ ಬೇಲಿ ಬಲೆ ಹಾಕಿ ಯೂಸ್ ಮಾಡಿದ್ದೀರಾ ಅಂತಂದರೆ ಆವಾಗವಾಗ ಒಂದೊಂದು ಸಲ ಹೋಗಿ ಅಲ್ಲಿ ಏನೋ ಕೂಗೋ ಸೌಂಡ್ ಹತ್ರ ಏನಾದ್ರು ಕೇಳಿಸ್ತಿದೆ ಅಂದರೆ ಆದಷ್ಟು ಆ ಬೇಲಿ ಭಾಗದಲ್ಲೇ ಹೋಗಿ ಒಂದು ರೌಂಡ್ ಓಡಾಡ್ಕೊಂಡು ಬನ್ನಿ. ಏಕೆಂದರೆ ಅಲ್ಲೆಲ್ಲರೂ ಈ ಥರ ಒಂದೊಂದು ಸಣ್ಣ ಮುಗ್ಧ ಜೀವಗಳು ಕೆಲವೊಂದು ಟೈಮ್ ಸಿಕ್ಕಿ ಬಲಿ ಆಗ್ತಿರ್ತವೆ. ರಕ್ಷಣೆಗೋಸ್ಕರನೇ ಬೇಲಿ ಬಲೆ ಹಾಕೋದು. ಬಟ್ ಆದರೆ ಇವಿಂದ ಯಾವೇ ಹಾನಿ ಇಲ್ಲ. ಪಾಪ ಇವು ಪಾಡಿಗೆ ಓಡಾಡ್ಕೊಂಡಿರೋದು, ಇವಕ್ಕೇನು ಗೊತ್ತಿಲ್ಲದೆ ಓಡಾಡೋದು. ಬೇಜಾರಾಗುತ್ತೆ ನೋಡಿದ್ರೆ. ಅದು ಬೇರೆ ಈ ಮರಿಯಲ್ಲಿ ತುಂಬ ಗಾಯ ಇದೆ, ಮೈ ಎಲ್ಲ ಗಾಯ ಮಾಡ್ಕೊಂಡಿದೆ. ಅದು ಕಾಣ್ತಿರೋ ರೇಂಜಿಗೆ ಬಲೆ ಎಲ್ಲ ಭಾರಿ ಟೈಟಾಗಿ ಸಿಗಾಕೊಂಡಿತ್ತು. ಕಟ್ ಮಾಡ್ತಾ ಇದ್ದೀನಲ್ಲ, ತುಂಬ ಬೇಜಾರಾಗುತ್ತೆ ನೋಡಿದ್ರೆ. ಮತ್ತು ಬರೀ ನಾಯಿ ಮರಿಗೋಸ್ಕರ ಮಾತ್ರ ಹೇಳ್ತೀನಿ ಅಂತ ಅಂದ್ಕೊಂಬಿಡಿ. ಸೊ ಕೆಲವು ಕಡೆ ನನಗೆ ಕಾಲ್ಗಳು ಬಂದಿದ್ವು, ಬೇಲಿ ಬಲೆ ಒಳಗಡೆ ಹಾವುಗಳು ಸಿಕ್ಕಾಕೊಂಡಿರುವಂಥದ್ದು. ಹಾಗೆ ಒಬ್ಬರು ಭಟ್ರು ಮನೆ ಒಂದು ಜಾಗಕ್ಕೆ ಹೋಗಿದ್ದೆ. ಸೊ ಅವ್ರ ಮನೇಲಿ ಏನೈತಪ್ಪ ಪರಿಸ್ಥಿತಿ ಅಂತಂದರೆ, ಬೇಲಿ ಬಲೆ ಒಳಗಡೆ ಹಾವು ಸಿಕ್ಕಾಕೊಂಡು ಬಿದ್ದಿದೆ. ಇವರಿಗೆ ಹಾವು ಕಂಡ್ರೆ ಭಯ, ಹಾವಿಗೆ ಇವ್ರನ್ನ ಕಂಡ್ರೆ ಭಯ. ಸೊ ಟೋಟಲಿ ಅದು ಆಹಾರ ಇಲ್ಲದೆ 2 ದಿನ ಆಗೋಗಿತ್ತು. 3ನೇ ದಿನ ಇವರು ಸಂಸ್ಕಾರಕ್ಕೆ ರೆಡಿ ಮಾಡ್ತಾಯಿದ್ರು, ಹಾವನ್ನ ಬಿಡ್ಸೋಕೆ ಐಡಿಯಾ ಮಾಡ್ತಾ ಇರಲಿಲ್ಲ. ಫೈನಲ್ ಆಗಿ ನಮಗೊಂದು ಮಾತು ಹೇಳಿದ್ರು, ಹೋಗಿ ಅದನ್ನು ಬಿಡಿಸಿ ಬಂದಿದ್ದೆ. ಸೊ ಅದು ಕೇಳಿದು, ಆ ಬೇಲಿಲಿ ಹಾವಿಗೆ ಬಿದ್ದರೆ ಅಥವಾ ಬೇಲಿ ಹತ್ರ ಅಂದರೆ ಈಗ ಮಲೆನಾಡು ಭಾಗ ಅಂದಾಗ ಓಡಾಡ್ತಾನೆ ಇರ್ತವೆ. ಆದಷ್ಟು ಒಂದೊಂದು ಸುತ್ತ ಅವ್ರ ಕಡೆ ಕಣ್ಣಾಡಿಸ್ತಾ ಇರಿ. ಕೆಲವೊಂದಿಷ್ಟು ಜೀವಗಳು ಗೊತ್ತಿಲ್ಲದೆ ಹೋಗ್ಬಿಡ್ತವೆ ಈ ಥರ ಆಗ್ಬಿಟ್ಟು. ಪಾಪ ಅದು ತಾಯಿಯಿಂದ ಹಾಲು ಕುಡಿಯುವಂಥ ಮರಿ. ಒಂದಿನ ಆಗಿದೆ ಅನಿಸುತ್ತಿದ್ದು ಸಿಕ್ಕಾಕೊಂಡು. ಮೈಯೆಲ್ಲ ಗಾಯ ಇದ್ದದು, ಬಲೆ ಎಲ್ಲ ಟೈಟಾಗಿ ಮೈಗೆಲ್ಲ ಟೈಟಾಗಿ ಅಂದ್ಕೊಂಡಿತ್ತದು. ಪಾಪ ಕೂಗ್ತಾಯಿತ್ತು. ಸೊ ಹಿಂದೆ ಕೂಡ ಒಂದು ವಿಡಿಯೋ ಕೊಟ್ಟಿದ್ದೆ, ಒಂದು ನಾಯಿ ಮರಿ ಇದೇ ಥರ ಬಲೆ ಒಳಗೆ ಸಿಕ್ಕಾಬಿಡುತ್ತೆ. ಆದರೆ ಇಷ್ಟು ಸಿಕ್ಕಾಬಿರಲಿಲ್ಲ, ಇದು ಸಿಕ್ಕಾಬಿಟ್ಟೆ ಟೈಟಾಗಿ ಸಿಕ್ಕಾಕೊಂಡಿದೆ. ಮೈನ ಶೇಕ್ ಮಾಡೋಕ್ಕಾಗಬಾರ್ದು, ಅಷ್ಟು ಟೈಟು. ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದೀವಿ. ವೀಕ್ಷಕರ, ಇದನ್ನು ಆ್ಯಕ್ಚುಲಿ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ನಮಗೂ ಮನಸ್ಸಿರಲಿಲ್ಲ, ಆದರೂ ಹಾಕಿದ್ದಕ್ಕೆ ರೀಸನ್ ಇಷ್ಟೇ. ಸೊ ಇಲ್ಲಿ ನಾನು ಅದನ್ನು ರೆಸ್ಕ್ಯೂ ಮಾಡ್ತೀನಿ ಅಂತ ತೋರಿಸೋದಕ್ಕಲ್ಲ. ಸೊ ಬೇಲಿ ಬಲೆ ಯಾರ ಮನೇಲಿ ಹಾಕಿರ್ತೀರ, ದಯವಿಟ್ಟು ಅದನ್ನು ಆದಷ್ಟು ಆ ಕಡೆ ಸುತ್ತಮುತ್ತ ಕಣ್ಣಾಡಿಸಿ ಅಂತ ಒಂದು ವಿಚಾರ ನಿಮ್ಮ ಮುಂದೆ ಹೇಳೋಣ ಅಂತ ಬಂದಿರೋದು. ಸೊ ಇಲ್ಲಿ ಯಾರ್ದು ತಪ್ಪಲ್ಲ, ಪ್ರಕೃತಿ ನಿಯಮ, ಏನೂ ಮಾಡೋಕ್ಕೆ ಬರೋಲ್ಲ. ಏನು ಗದ್ದೆ ಬೆಳೆಗಳನ್ನ ಬೆಳೀತಾರೆ, ತೋಟಗಳನ್ನ ಮಾಡ್ತಾರೆ, ಆ ತೋಟಗಳನ್ನ ರಕ್ಷಣೆಗೋಸ್ಕರ ಬೇಲಿ ಬಲೆ ಬಳಸಲೇಬೇಕು. ಸೊ ಆ ಥರ ಬಳಸ್ತಾರೆ. ಹಾಗೆ ಆ ಬಲೆ ಹತ್ರ ಈ ಥರ ಸಣ್ಣ ಪ್ರಾಣಿಗಳು, ಮುಗ್ಧ ಜೀವಗಳು ಓಡಾಡಿ ತಗ್ಲಾಕೊಂಡಿರ್ತವೆ ಅಂಥದಕ್ಕೆ. ಹಾಗಾಗಿ ಒಂದು ಸುತ್ತು ಆ ಕಡೆ ಹೋಗಿ ನೋಡ್ಕೊಂಡು ಬರೋದು ಒಳ್ಳೆಯದು ಅಂತ. ಗಾಯ ಮಾಡಿ ಬೇಟಾಗಿದೆ, ಮನೆಯಲ್ಲೆಲ್ಲ ತಂತಿ ಚಿಕ್ಕ ಬಿದ್ದು ಗಾಯ ಆಗಿರೋದು. ಎಲ್ಲಿದೆ ಮರಗಳ ಹತ್ರನೇ ಬಿಟ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನಿದ್ರೋ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ಇನ್ನೊಂದು ವಿಷಯ, ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಇನ್ನೂ ನಮ್ಮ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ನಮಗೂ ಒಂದು ಸಪೋರ್ಟ್ ನೀಡಿ. ಸೊ ಆದಷ್ಟು ಶೇರ್ ಮಾಡಿ ವಿಡಿಯೋಗಳನ್ನು. ಓಕೆ ವೀಕ್ಷಕರೇ, ಧನ್ಯವಾದಗಳು. ಆ ಮರಿಗಳನ್ನ ತಾಯಿ ಹತ್ರ ಸೇರಿಸ್ತಾ ಇದ್ದೀವಿ, ಅಲ್ಲೇ ಪಕ್ಕದಲ್ಲೇ ಇರೋದು ಆ ಮರದ ಕೆಳಗಡೆ. ಅಲ್ಲಿ ಎಲ್ಲ ಮರಿಗಳು ಸೇರ್ಕೊಂಡಿದ್ದಾವೆ. ಇದನ್ನು ಬಿಟ್ಟ ತಕ್ಷಣ ಪಿಳಿ ನೋಡ್ತವೆ ಅವು ಬಂದು. ಇದ್ರ ಬೆನ್ನಿಗೆಲ್ಲ ತುಂಬ ಗಾಯ ಬೇರೆ ಆಗಿದೆ. ಏನಾಯ್ತು? ಬಿಟ್ಟಿದ್ನಲ್ಲ, ಹೆದರಿಕೆ ಆಗ್ತಿದ್ಯಾ? ಹೋಗ್ತದೆ ಈಗ ನೋಡ್ಕೊಂಡು. ಬಿಟ್ಟಿದ್ದು ನೀವೇನಾ ಬಾಸ್ ಅಂತ ನೋಡ್ಕೊಂಡು ಹೋಗ್ತಾಯಿದೆ. ಕುಟುಂಬ ಪೂರ್ತಿ ಇಲ್ಲೇ ಇದೆ, ಮರಿಗಳಿದ್ದಾವೆ. ಮತ್ತೆ ಮರಿ ಎಲ್ಲ 4-5 ಮರಿ ಇದೆ. ಮತ್ತೆ ಒಂದೆರಡಲ್ಲ, ಎಲ್ಲ ಕಾಟ್ರ ಥರ ನೋಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ವೀಡಿಯೋ ನೋಡ್ತಾ ಇರಿ.